ಕರ್ನಾಟಕ ಪ್ರದೇಶ ಜನತಾದಳ ಜಾತ್ಯತೀತ ಪಕ್ಷದ ವತಿಯಿಂದ ಮೆಕ್ಕೆಜೋಳ, ಭತ್ತ, ಸೂರ್ಯಕಾಂತಿ, ಬಿಳಿಜೋಳ ಮತ್ತು ಬಿಜಾಪುರ ಜೋಳ ಮುಂತಾದ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡುವ ಕುರಿತು ಈಗಾಗಲೇ ರೈತರು ಮೆಕ್ಕೆಜೋಳವನ್ನ 1800 ರಿಂದ 1900 ರುಗಳಿಗೆ ಸಾಕಷ್ಟು ಮಾರಾಟ ಮಾಡಿರುತ್ತಾರೆ. ರೈತರ ಸಂಕಷ್ಟ ಕರ್ನಾಟಕ ಸರ್ಕಾರ ಕೇಳ್ತಾ ಇಲ್ಲ. ಆದ್ರಿಂದ ತಕ್ಷಣವೇ ಮೆಕ್ಕೆಜೋಳ ಬೆಲೆ 3000 ರು, ಭತ್ತದ ಬೆಲೆ 3500 ರುಗಳಿಗೆ ಬೆಂಬಲ ನಿಗದಿ ಮಾಡಿ ಖರೀದಿ ಮಾಡಿ ಕೇಂದ್ರ ಪ್ರಾರಂಭ ಮಾಡಬೇಕು. ಹಾಗೂ ಅದೇ ರೀತಿ ರೈತರು ಬೆಳೆದ ಇನ್ನುಳಿದ ಬೆಳೆಗಳಾದ ಸೂರ್ಯಕಾಂತಿ, ಬಿಳಿಜೋಳ ಮತ್ತು ಬಿಜಾಪುರ ಜೋಳ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡಬೇಕು. ಕಳೆದ 20 ವರ್ಷಗಳಿಂದ ಬಿಳಿಜೋಳ 2500 ರಿಂದ 2800 ರು ಇದ್ದು ಇಲ್ಲಿಯವರೆಗೂ ಅದೇ ಬೆಲೆ ಇದೆ. ಹಾಗೂ ಕಳೆದ 20 ವರ್ಷಗಳ ಹಿಂದೆ ಬಿಜಾಪುರ ಜೋಳ 3000 ರುಗಳಿದ್ದು ಈಗ ಕೂಡ ಇಲ್ಲಿಯವರೆಗೂ ಅದೇ ಬೆಲೆ ಇದೆ. ಹೀಗಾಗಿ ರೈತರಿಗೆ ಬಹಳ ತೊಂದರೆಯಾಗಿದೆ. ಹಿಂದೆ ರಸಗೊಬ್ಬರ 250 ರಿಂದ 300 ರು ಇತ್ತು, ಆದರೆ ಈಗ 1500 ರುಗಳಾಗಿದೆ. ಈ ರಸಗೊಬ್ಬರದ ಬೆಲೆ ಏರಿಕೆಯ ಬಿಸಿಯಲ್ಲಿ ರೈತರು ಕಂಗಾಲಾಗಿದ್ದು ಅವರು ಜೀವನ ನಡೆಸುವುದು ಬಹಳ ಕಷ್ಟಕರವಾಗಿದೆ. ಹಾಗೂ ಡಿಸೆಂಬರ್, ಜನವರಿ ತಿಂಗಳಲ್ಲಿ ಕಟಾವು ಆಗ್ತಕ್ಕಂಥ ಜೋಳದ ಬೆಳೆಗೆ ಪ್ರತಿ ಕ್ವಿಂಟಾಲ್ಗೆ 4000 ರು ಮತ್ತು ಸೂರ್ಯಕಾಂತಿ ಬೆಳೆಗೆ ಪ್ರತಿ ಕ್ವಿಂಟಾಲ್ಗೆ 8000 ರು ಬೆಂಬಲ ಬೆಲೆ ನಿಗದಿಪಡಿಸಿ ಖರೀದಿ ಮಾಡಲಿಕ್ಕೆ ಖರೀದಿ ಕೇಂದ್ರಗಳನ್ನು ತೆರೆಯಬೇಕೆಂದು ಜನತಾದಳ ಜಾತ್ಯತೀತ ಪಕ್ಷ ಹಾಗೂ ರೈತ ಮೋರ್ಚಾ ವತಿಯಿಂದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ನಾವಿಲ್ಲೇ ಕೂತ್ಕೊಂಡು ಓಟ ಮಾಡಿದ್ರೆ ಎಲ್ಲ ತಾಲೂಕು ಅಧ್ಯಕ್ಷರು 2 ನಿಮಿಷ ಮಾತಾಡಬೇಕು, ಮತ್ತೆಲ್ಲ ಜಿಲ್ಲಾ ಮುಖಂಡ 2 ನಿಮಿಷ ಮಾತಾಡಬೇಕು. ನಾವು ಜೆಡಿಎಸ್ ಪಕ್ಷದ ವತಿಯಿಂದ ಓಟ ಬೋಲೋ ಭಾರತ್ ಮಾತಾ ಕಿ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಸಿದ್ದರಾಮಯ್ಯವರಿಗೆ, ರೈತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ, ರೈತ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ, ರೈತ ವಿರೋಧಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ, ರೈತ ವಿರೋಧಿ ಡಿ.ಕೆ. ಶಿವಕುಮಾರ್ ಅವರಿಗೆ, ರೈತ ವಿರೋಧಿ ಡಿ.ಕೆ. ಶಿವಕುಮಾರ್ ಅವರಿಗೆ ಬೆಂಬಲ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಜೆಡಿಎಸ್ ಪಕ್ಷಕ್ಕೆ, ಜೆಡಿಎಸ್ ಪಕ್ಷಕ್ಕೆ 2 ಬಾರಿ ರೈತ ಸಾಲ ಮನ್ನಾ ಮಾಡಿದಂತ ಕುಮಾರಸ್ವಾಮಿ ಅವರಿಗೆ, 2 ಬಾರಿ ರೈತ ಸಾಲ ಮನ್ನಾ ಮಾಡಿದಂತ ಕುಮಾರಸ್ವಾಮಿ ಅವರಿಗೆ, ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ, ಎಚ್.ಡಿ. ದೇವೇಗೌಡರವರಿಗೆ, ಎಚ್.ಡಿ. ದೇವೇಗೌಡರವರಿಗೆ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಒಂದೇ. ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್
ಪಕ್ಷಕ್ಕೆ ಎಚ್ ಡಿ ದೇವೇಗೌಡ ಸಾಹೇಬರಿಗೆ, ಎಚ್ ಡಿ ಕುಮಾರಸ್ವಾಮಿ ಅವರಿಗೆ, ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಹಾವೇರಿ ಜಿಲ್ಲಾ ಜೆಡಿಎಸ್ ಪಕ್ಷಕ್ಕೆ, ಕರ್ನಾಟಕ ರಾಜ್ಯದ ಕೃಷಿ ಸಚಿವರಿಗೆ, ಮುಖ್ಯಮಂತ್ರಿಗೆ, ರೈತರನ್ನ ಕಡೆಗಣಿಸತಕ್ಕಂತೆಗೆ, ಹಾವೇರಿ ಜಿಲ್ಲೆಯ 6 ತಾಲೂಕಿನ ಶಾಸಕರಿಗೆ, ರೈತರನ್ನ ಗಮನಕ್ಕೆ ತೆಗೆದುಕೊಳ್ಳದೆ ಇರತಕ್ಕಂಥ ಸರ್ಕಾರಕ್ಕೆ ಧಿಕ್ಕಾರ. ಅಯ್ಯಯ್ಯೋ ಅಪ್ಪಂದಂತೆ ಸರ್ಕಾರ, ಇವರಪ್ಪಂದಂತೆ ಸರ್ಕಾರ. ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷದ ಎಲ್ಲ ನಮ್ಮ ಜಿಲ್ಲಾ ಮುಖಂಡರು ಮತ್ತು ಎಲ್ಲ ತಾಲೂಕು ಅಧ್ಯಕ್ಷರ ಎಲ್ಲ ತಾಲೂಕು ಪದಾಧಿಕಾರಿ ಸಮ್ಮುಖದಲ್ಲಿ, ರಾಜ್ಯ ಪದಾಧಿಕಾರಿ ಸಮ್ಮುಖದಲ್ಲಿ ಇವತ್ತು ಹಾವೇರಿ ನಗರದ ಹುಕ್ಕೇರಿ ಮಠದಿಂದ ಪ್ರಾರಂಭವಾಗಿ ಮೈಲಾರ ಮಹದೇವಪ್ಪ ಸರ್ಕಲ್ವರೆಗೆ ನಾವು ಬೃಹತ್ ಪ್ರತಿಭಟನೆ ಮುಖಾಂತರ ಪಾದಯಾತ್ರೆ ಮಾಡಿದ್ದೀವಿ. ಹುಕ್ಕೇರಿ ಮಠದ ಜಗದ್ಗುರುವರು ನಮ್ಮ ಹೋರಾಟಕ್ಕೆ, ಪಾದಯಾತ್ರೆ ಹೋರಾಟಕ್ಕೆ ಮಾಡ್ಕೊಂಡವ್ರೆ. ಪ್ರತಿ ಕ್ವಿಂಟಲ್ಗೆ 18-19 ರೂಪಾಯಿ ಕ್ವಿಂಟಲ್ಗೆ ಮಾರಾಟ ಮಾಡಿ ಇವತ್ತು ನಾವು ಭಾಳ ತೊಂದರೆಗಿದ್ದೇವೆ. ನಾವು ಸಾಕಷ್ಟು ರೈತರು ಸುಮಾರು 1 ತಿಂಗಳ ಕಾಲ ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಇವತ್ತಿಗೂ ಕೂಡ ಬೆಲೆ ಕೊಡ್ತಲ್ಲ. ನಾವು ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತಾವಂತ ಹೇಳ್ತಾ ಇದ್ದಾರೆ, ಇವತ್ತಿಗೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ. ಹೀಗಾಗಿ ಇವತ್ತು ನಾವು ಖರೀದಿ ಕೇಂದ್ರ ಪ್ರಾರಂಭ ಮಾಡ್ಬೇಕಂತ ಹೇಳಿ ಹೋರಾಟ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇನ್ನೂ 1 ತಿಂಗಳು ಬಿಟ್ಟು ರೈತರು ಕಟಾವು ಮಾಡುವಂಥ ಬೆಳೆಗಳು ಸೂರ್ಯಕಾಂತಿ ಇರ್ಬೋದು. ಸೂರ್ಯಕಾಂತಿ ಕನಿಷ್ಠ 8,000 ರೂಪಾಯಿ ಬೆಂಬಲ ಬೆಲೆ ಬೇಕು. ಸುಮಾರು 20 ವರ್ಷದಿಂದ ಬಿಳಿ ಜೋಳ, ಬಿಜಾಪುರ ಜೋಳ, ಸುಮಾರು 20 ವರ್ಷದಿಂದ ಬಿಳಿ ಜೋಳ, ಬಿಜಾಪುರ ಜೋಳ 2,500ರಿಂದ 3,000ವರೆಗೆ ಮಾರಾಟ ಮಾಡ್ತಾ ಇದ್ದೀವಿ. 20 ವರ್ಷದಿಂದ ಮಾರಾಟ ಮಾಡಿದ್ದೀವಿ. ಇವತ್ತಿಗೂ ಕೂಡ 2,500ರಿಂದ 3,000 ರೂಪಾಯಿ ಬಿಳಿ ಜೋಳ, ಬಿಜಾಪುರ ಮಾರಾಟ ಮಾಡ್ತಾ ಇದ್ದೀವಿ. ಅವತ್ತಿನ ಗೊಬ್ಬರ ಬೆಲೆ 250 ರೂಪಾಯಿಂದ 300 ರೂಪಾಯಿ ಇತ್ತು. ಇವತ್ತಿನ ಗೊಬ್ಬರ ಬೆಲೆ 15 ರೂಪಾಯಿ ಇದೆ. 1500 ರೂಪಾಯಿ ಒಂದು 50 kg ಪ್ಯಾಕೆಟ್ಗೆ. 20 ವರ್ಷದಿಂದ ಎಷ್ಟಿತ್ತು? 250 ರೂಪಾಯಿ ಇತ್ತು. ರೈತರು ಯಾವಾಗ ಉದ್ದಾರ ಆಗಬೇಕು? ಕೂಲಿ ಕೆಲಸ ಮಾಡಿ ಜೀವನ ಮಾಡಬೇಕಾಗಿತ್ತು ರೈತರು. ಇವತ್ತು ರೈತರು ಕೂಲಿ ಕೆಲಸ ಮಾಡಲಿಕ್ಕೆ, ಆ ಕೂಲಿಕಾರಿಗೆ ಕೊಳ್ಳಿಕ್ಕೆ ದುಡ್ಡು ರೈತ ಕಡೆ ಇಲ್ಲ ಅಂತ ಇವತ್ತು ಪರಿಸ್ಥಿತಿ ಬಂದೈತಿ. ಹೀಗಾಗಿ ಇವತ್ತು ಈ ಸರ್ಕಾರಕ್ಕೆ, ಈ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಕೇಳಿದಷ್ಟೇ, ಭತ್ತಕ್ಕೆ 3,000 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು, ಮೆಕ್ಕೆಜೋಳಕ್ಕೆ 3,000 ರೂಪಾಯಿ ಕೊಡಬೇಕು, ಮತ್ತು ಬಿಳಿ ಜೋಳ, ಬಿಜಾಪುರ ಜೋಳಕ್ಕೆ 4,000 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು, ಮತ್ತು ಸೂರ್ಯಕಾಂತಿಗೆ 8,000 ರೂಪಾಯಿ ಕೊಟ್ಟು ಖರೀದಿ ಮಾಡುವ ಮುಖಾಂತರ ರೈತರನ್ನು ಉಳಿಸುವಂಥ ಕೆಲಸ ತಾವು ಮಾಡಬೇಕಂತಂದು ಈ ಮೂಲಕ ಕೇಳಕ್ಕೆ ಇಷ್ಟಪಡ್ತೇನೆ. ಓಕೆ ಸರ್.